ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವೀಡಿಯೋನ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಲೈಕ್ ಮೈ ವೀಡಿಯೋಸ್. ಸೊ ಇವತ್ತೇನೇನಾಗುತ್ತೆ ಎಲ್ಲ ಶೇರ್ ಮಾಡ್ಕೋತೀನಿ. ಸೊ ಲೆಟ್ ಅಸ್ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಸೊ ನಾನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಹ್ಯಾಬಿಟ್ನ ನಾನು ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದು. ಇದರಿಂದ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ಏನಂದರೆ ಹೈಡ್ರೇಷನ್ ಆಗುತ್ತೆ ನಮ್ಮ ಸ್ಕಿನ್ನಿಗೆ, ಆಮೇಲೆ ಡಿಟಾಕ್ಸಿಫೈ ಆಗುತ್ತೆ ನಮ್ಮ ಬಾಡಿ, ಹಾಗೆ ಡೈಜೆಷನ್ನಿಗೆ ಹೆಲ್ಪ್ ಮಾಡುತ್ತೆ, ಆಮೇಲೆ ಕೊಲೆಸ್ಟ್ರಾಲ್ನ ಕರಗ್ಸೋಕ್ಕೆ ಹೆಲ್ಪ್ ಮಾಡುತ್ತೆ, ಬ್ಲಡ್ ಸರ್ಕ್ಯುಲೇಷನ್ನ ಹೆಲ್ಪ್ ಮಾಡುತ್ತೆ, ಆಮೇಲೆ ನಮ್ಮ ಬಾಡಿಯಲ್ಲಿರೋ ಟಾಕ್ಸಿನ್ಸ್ನ ಫ್ಲಶ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇಷ್ಟಲ್ದಲೇ ಸಾಕಷ್ಟು ಬೆನಿಫಿಟ್ಸ್ ಇರುತ್ತೆ ಬೆಳಗ್ಗೆ ಎದ್ದು ಒಂದು ವಾರ್ಮ್ ವಾಟರ್ನ ಕುಡಿಯೋದ್ರಿಂದ. ಸೊ ವಾರ್ಮ್ ವಾಟರ್ ಅಂದರೆ ಒಂದೇ ಸತಿ ಕುಡಿಯೋದಲ್ಲ, ಸಿಪ್ ಬೈ ಸಿಪ್ ಕುಡಿಬೇಕು. ಸೊ ನಾನು ಇದನ್ನು ರೀಸೆಂಟಾಗೆ ಒಂದು 15 ಡೇಸಿಂದ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಆಲ್ರೆಡಿ ನನಗೆ ಹೆಲ್ತಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಕಾಣಿಸ್ತಾ ಇದೆ. ನೆಕ್ಸ್ಟ್ ಇದಕ್ಕೆ ಏನೇನು ಹಾಕ್ಕೋಬೇಕು ಅಂದರೆ, ಸೊ ನೀವು ಬರೀ ವಾರ್ಮ್ ವಾಟರ್ ಬೇಕಾದರೆ ಬರೀ ವಾರ್ಮ್ ವಾಟರ್ನೇ ಕುಡಿಬೋದು, ಇಲ್ಲಾಂದರೆ ಬಿಸಿ ನೀರಿಗೆ 1 ಸ್ಪೂನ್ ಗೀ ಹಾಕ್ಕೊಂಡು ಕೂಡ ಟ್ರೈ ಮಾಡ್ಬೋದು. ಇಲ್ಲಾಂದರೆ ಜೀರಾ ವಾಟರ್ನ ನೀರಿಗೆ ಸ್ವಲ್ಪ ಕುದಿಬೇಕಾದ್ರೆ ಜೀರಿಗೆ ಹಾಕ್ಬಿಟ್ಟು ಅದನ್ನು ಒಂದು 10 ಇಲ್ಲ 15 ಸೆಕೆಂಡ್ಸ್ ಕುದಿಸ್ಬಿಟ್ಟು ಕುಡಿಬೋದು. ಇಲ್ಲಾಂದರೆ ನಿಮಗೆ ಬೇಕಂದರೆ ಮೆಂತ್ಯ ಅದನ್ನು ಓವರ್ನೈಟ್ ನೆನೆಸ್ಬಿಟ್ಟು ಒಂದು 5 ಇಲ್ಲ 10 ಸೆಕೆಂಡ್ಸ್ ಬಾಯ್ಲ್ ಮಾಡಿಬಿಟ್ಟು ಅದನ್ನು ಕುಡಿಬೋದು. ಸೊ ಈ ಥರ ನೀವು ಬರೀ ವಾರ್ಮ್ ವಾಟರ್ ಕುಡಿದ್ರೂ ಆಗುತ್ತೆ, ಇಲ್ಲ ನಿಮಗೆ ಏನು ಬೇಕೋ ಅದನ್ನು ಹಾಕ್ಕೊಂಡು ಕುಡಿಯೋದ್ರಿಂದ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೆ. ಸೊ ನಾನು ಇದನ್ನು ಲಾಂಗ್ ಪೀರಿಯಡಿಗೆ ಟ್ರೈ ಮಾಡೋಣ, ಏನೇನು ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತೀನಿ ಮುಂದೆ ನೆಕ್ಸ್ಟ್ ವೀಡಿಯೋಸಲ್ಲಿ. ಸೊ ನೆಕ್ಸ್ಟು ನಾನು ಈ ನೀರು ಕುಡಿತಾ ಇಲ್ಲಿ ಪೀಸ್ಫುಲ್ಲಾಗಿರುತ್ತೆ. ಬೆಳಗ್ಗೆ ಎದ್ದು ಪಕ್ಷಿ ಸೌಂಡು ಅದೆಲ್ಲ ಸಿಕ್ಕಾಪಟ್ಟೆ ಸೂತಿಂಗ್ ಆಗಿರುತ್ತೆ. ಜೊತೆಗೆ ನಮ್ಮ ಫ್ರೋಡೋ ಕುಕ್ಕೂ ನನ್ನ ಜೊತೆನೇ ಬಂದು ಆಟಾಡ್ತಾ ಇದ್ದಾರೆ. ಅವ್ರನ್ನೂ ಆಟಾಡಿಸ್ಕೊಂಡು ನೀರು ಕುಡಿತಾ ಇದ್ದೀನಿ. ಇವತ್ತು ಸ್ವಲ್ಪ ಟೈಮ್ ಇತ್ತು ಅಂತ ನನ್ನ ರೂಮ್ನ ಫುಲ್ಲು ಡೀಪ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ತುಂಬ ದಿನ ಆಗೋಗಿತ್ತು ಕ್ಲೀನ್ ಮಾಡಿಬಿಟ್ಟು. ಅದಕ್ಕೆ ಇಲ್ಲಿ ಬಂದ್ಬಿಟ್ಟು ಹಾಗೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿಕೊಂಡೆ. ಆಲ್ರೆಡಿ ಅಂದರೆ ವಾಷಿಂಗ್ ಮಿಷಿನ್ಗೂ ಆಲ್ರೆಡಿ 1 ರೌಂಡ್ ಬಟ್ಟೆ ಹಾಕಿದ್ದೆ. ಬಟ್ಟೆ ಪಾಡಿಗೆ ಬಟ್ಟೆ ಹಾಕ್ತಾ ಇರುತ್ತೆ. ಅದ್ರ ಜೊತೆಗೆ ಇದನ್ನು ಆ ಟೈಮಲ್ಲಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೆ. ಏನಪ್ಪ ಅಂದರೆ ನನಗೆ ಕ್ಲೀನ್ ಮಾಡ್ಬೇಕಾದ್ರೆ ಅನ್ನಿಸ್ತು, ಓಕೆ ನನ್ನ ವಾರ್ಡ್ರೋಬು ಫುಲ್ಲು ಮೆಸ್ಸಿ ಆಗೋಗಿದೆ, ಅದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿದೆ. ಅಂದರೆ ನಾನು ಒಬ್ಬಳೇ ಯೂಸ್ ಮಾಡೋದ್ರಿಂದ ಒಂದು 5 ಮಂತ್ಸ್ ಆದರೂ ಬರುತ್ತೆ. ಬಟ್ ಏನಾಗ್ತಿತ್ತು ಅಂದರೆ ನನಗೆ ಯೂಶ್ವಲಿ ಲೈಕ್ ಬಟ್ಟೆ ಮೇಲಿರೋದೇ ಹಾಕೋತಾ ಇದ್ದೆ, ಕೆಳಗಡೆ ಇರೋ ಬಟ್ಟೆ ಎಲ್ಲ ಹಾಗೆ ಇರ್ತಿತ್ತು, ಅದನ್ನು ತೆಗಿತಾನೇ ಇರಲಿಲ್ಲ. ಸೊ ಎಷ್ಟೊಂದು ಬಟ್ಟೆ ನನಗೆ ಇವಾಗ ಇದನ್ನು ಕ್ಲೀನ್ ಮಾಡ್ತಾ ಅಂದರೆ ಮಡಿಸ್ತಾ ಅನ್ನಿಸ್ತು, ಅಯ್ಯೋ ಇನ್ನು ಎಷ್ಟೊಂದು ಬಟ್ಟೆ ಯೂಸೇ ಮಾಡಿಲ್ಲ, ಇನ್ನು ಎಷ್ಟೊಂದು ಬಟ್ಟೆ ಕೊಡಬೇಕು. ಅಂದರೆ ಲೈಕ್ ಹೊಸ ಬಟ್ಟೆ ಇನ್ನು ಒಂದು ಸತಿನೂ ಯೂಸ್ ಮಾಡಿಲ್ಲ. ಅದು ಒಂದು ಸ್ವಲ್ಪ ಬಟ್ಟೆ ಸೈಜ್ ಚಿಕ್ಕದಿರೋದಿದೆ, ಇನ್ನೊಂದು ಸ್ವಲ್ಪ ಸೈಜ್ ದೊಡ್ಡದಿರೋದಿದೆ. ಸೊ ಅದನ್ನು ಯಾರಿಗಾದರೂ ಕೊಡಬೇಕು ಅಂತ ಎಲ್ಲ ನೀಟಾಗಿ ಸಾರ್ಟ್ ಮಾಡಿಕೊಂಡು ಡೈಲಿ ವೇರಿಗೆ ಏನು ಹಾಕ್ಕೊಳ್ಳೋದು ಅದನ್ನೆಲ್ಲ ನೀಟಾಗಿ ಸಾರ್ಟ್ ಮಾಡ್ಕೊತಾ ಇದ್ದೆ. ನೆಕ್ಸ್ಟ್ ಇದನ್ನು ಕ್ಲೀನ್ ಮಾಡ್ತಾ ನನಗನ್ನಿಸ್ತು ನಾನು ನೀಟಾಗಿ ಕಲರ್ ಕೋಆರ್ಡಿನೇಷನ್ ಪ್ರಕಾರ ಇಡೋಣ ಅಂತ. ಬಟ್ ಅದು ಈ ಜಾಗದಲ್ಲಿ ಸಾಕಾಗಲ್ಲ ಅನ್ನಿಸ್ತು. ಸೊ ಅದು ನನಗೆ ಎಲ್ಲ ನೀಟಾಗಿ ತೆಗೆದು ಒಂದು ಸತಿ ಕ್ಲೀನ್ ಮಾಡಿಬಿಟ್ಟು, ಅಷ್ಟೊಂದು ಗಲೀಜು ಏನಿರಲಿಲ್ಲ. ಬಿಕಾಸ್ ಲಾಸ್ಟ್ ಟೈಮ್ ನಾನು ಕ್ಲೀನ್ ಮಾಡಿದಾಗ ವ್ಯಾಕ್ಯೂಮ್ ಕ್ಲೀನ್ ಮಾಡಿಬಿಟ್ಟು ನೀಟಾಗಿ ಇಟ್ಟಿದ್ದೆ. ಸೊ ಇವಾಗ ಜಸ್ಟ್ ನೀಟಾಗಿ ಒರೆಸ್ಕೊಂಡು ಅದಕ್ಕೆ ಹಾಗೆ ವೆಟ್ ಕ್ಲಾತಲ್ಲಿ ಮತ್ತು ಕಾಲಿನಲ್ಲಿ ಸ್ಪ್ರೇ ಮಾಡಿಕೊಂಡು ನೀಟಾಗಿ ಒರೆಸಿ ಮತ್ತು ಡ್ರೈ ಕ್ಲಾತಲ್ಲಿ ಕ್ಲೀನ್ ಮಾಡಿಬಿಟ್ಟು ಹಾಗೆ ನೀಟಾಗಿ ಜೋಡಿಸ್ಕೊತಾ ಇದ್ದೆ. ಹಾಗೆ ಸಾಂಗ್ಸ್ ಪ್ಲೇ ಮಾಡಿಕೊಂಡು ಬಟ್ಟೆ ಎಲ್ಲ ನೀಟಾಗಿ ಒಂದೊಂದೇ ಮಡ್ಚಿಡ್ತಾ ಇದ್ದೆ. ಸೊ ಇದು ಬಟ್ಟೆ ಮಡ್ಚಿಡ್ಬೇಕಾದ್ರೆ ಆಲ್ರೆಡಿ 1 ರೌಂಡ್ ವಾಷಿಂಗ್ ಮಿಷಿನ್ ಬಟ್ಟೆ ಎಲ್ಲ ನೀಟಾಗಿ ಆಗಿತ್ತು. ಇನ್ ಬಿಟ್ವೀನ್ ಅದನ್ನು ಹೋಗ್ಬಿಟ್ಟು ನೀಟಾಗಿ ಎತ್ತಿಟ್ಬಿಟ್ಟು ಒಣಗಾಕ್ಬಿಟ್ಟು ಸೊ ಮತ್ತೆ ಬಂದ್ಬಿಟ್ಟು ಬಟ್ಟೆ ಮಡ್ಚಿರೋದು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದು ನೋಡೋಕೆ ಇಷ್ಟು ಈಸಿಯಾಗಿ ಕಾಣುತ್ತೆ, ಬಟ್ ಇದು ಆಲ್ಮೋಸ್ಟ್ ನನಗೆ 2.5 hours ತೊಗೋತು ನೀಟಾಗಿ ಎಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡಿ ಮತ್ತೆ ಮಡ್ಚಿಡೋಕ್ಕೆ. ಸೊ ಇದನ್ನು ಮಡ್ಚಿಡೋ ಅಷ್ಟರೊಳಗೆ ಸಾಕಾಗೋಯ್ತು ನನಗೆ. ನೆಕ್ಸ್ಟ್ ಇನ್ನೂ ಒಂದು ಸೈಡ್ ವಾರ್ಡ್ರೋಬ್ ಇದೆ, ಅದನ್ನು ಕ್ಲೀನ್ ಮಾಡ್ಕೊಳ್ಬೇಕು ಇವತ್ತೇ ಅಂದ್ಕೊಂಡೆ, ಬಟ್ ಇವತ್ತು ಆಗಲೇ ಇಲ್ಲ. ನೆಕ್ಸ್ಟ್ ನಾಳೆ ಮಾಡ್ಕೊಬೇಕು ಅಂದ್ಕೊಂಡು ಸುಮ್ಮನಾದೆ, ಒಂದೇ ದಿನ ಎಲ್ಲ ಮಾಡೋಕ್ಕಾಗಲ್ಲ ಅಂತ. ಸೊ ನೆಕ್ಸ್ಟ್ ಇದನ್ನು ನೀಟಾಗಿ ಎಲ್ಲ ಮಡ್ಚಿಟ್ಮೇಲೆ ಹೊಟ್ಟೆ ತುಂಬ ಹಸಿತಾಯಿತ್ತು ಅಂತ ಸರಿ ಅಂತ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೋದೆ. ಇವತ್ತು ಬ್ರೇಕ್ಫಾಸ್ಟಿಗೆ ಶಾವಿಗೆ ಮತ್ತು ಇದು ತರಕಾರಿ ಶಾವಿಗೆ. ಸೊ ಕ್ಯಾಮ್ರಾದಲ್ಲಿ ನೀಟಾಗಿ ಕ್ಯಾರೆಟ್ಸು ಅದೆಲ್ಲೋ ಕಾಣ್ತಿಲ್ಲ, ಬಟ್ ಸ್ಟಿಲ್ ತರಕಾರಿ ಶಾವಿಗೆ ಮತ್ತು ಒಂದು ಸಪೋಟ ತೊಗೊಂಡಿದ್ದೀನಿ.
ಇನ್ಮೇಲಿಂದ ಬ್ರೇಕ್ಫಾಸ್ಟ್ ಜೊತೆ ಏನಾದರೂ ಒಂದು ಫ್ರೂಟ್ಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಡೈಲಿ ಬ್ರೇಕ್ಫಾಸ್ಟ್ ಜೊತೆ ಒಂದು ಫ್ರೂಟ್ ತೊಗೊಳ್ಳೋಣ, ಅದು ಹೆಲ್ಪ್ ಆಗುತ್ತೆ ಅಂತ. ಇದೇ ಫ್ರೂಟ್ ಅದೇ ಫ್ರೂಟ್ ಅಂತ ಏನು ಕ್ರೇವಿಂಗ್ಸ್ ಏನಿಲ್ಲ, ಯಾವ ಫ್ರೂಟ್ಸ್ ಇರುತ್ತೋ ಆ ಫ್ರೂಟ್ಸ್ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ಇದಾದಮೇಲೆ ನಾನು ಓವರ್ ನೈಟ್ ನೆನೆಸಿಟ್ಟಿರೋ ಬಾದಾಮಿ ಮತ್ತು ರೇಸನ್ಸ್ ಅಂದರೆ ದ್ರಾಕ್ಷಿನ ತಿಂತೀನಿ, ಕುಡಿತೀನಿ. ಇದನ್ನು ನೀರು ಸಮೇತ ತೊಗೋತೀನಿ. ಸೊ ಆ್ಯಕ್ಚುಲಿ ಓವರ್ ನೈಟ್ ಸೋಕ್ಡ್ ನಟ್ಸಲ್ಲಿ ಜಾಸ್ತಿ ಒಮೆಗಾ ಫ್ಯಾಟಿ ಆ್ಯಸಿಡ್ಸ್ ಇರ್ಬೋದು, ಆಮೇಲೆ ಬೋನ್ ಹೆಲ್ತ್ಗೆ ಇಂಪ್ರೂವ್ ಮಾಡೋದಾಗಿರ್ಬೋದು, ಈ ಥರ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ಈ ಹ್ಯಾಬಿಟ್ನ ನಾನು ಆಲ್ಮೋಸ್ಟ್ 1 ಮಂತಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೀವು ಬೇಕಾದ್ರೆ ಟ್ರೈ ಮಾಡ್ಬೋದು. ಟಯರ್ಡ್ನೆಸ್ ಇರೋಲ್ಲ, ಆಮೇಲೆ ವೀಕ್ ಅನಿಸಲ್ಲ. ಸೊ ನಾನು ಫಸ್ಟ್ ಏನು ಮಾಡ್ತೀನಿ ಅಂದರೆ ಅದೇ ಬ್ರೇಕ್ಫಾಸ್ಟ್ ಮಾಡಿದ ತಕ್ಷಣ ಆ ನೀರನ್ನ ಕುಡಿದ್ಬಿಟ್ಟು ಓವರ್ ನೈಟ್ ಸೋಕ್ಡ್ ಡ್ರೈ ಫ್ರೂಟ್ಸ್ ನೀರನ್ನ, ನಿಮಗೆ ಯಾವ್ದು ಇಷ್ಟನೋ ಅದನ್ನು ಸೋಕ್ ಮಾಡ್ಬೋದು, ಬಟ್ ಕಾಂಬಿನೇಷನ್ಸ್ ನೋಡ್ಕೊಂಡು ಸೋಕ್ ಮಾಡಿ. ಸೊ ಅದನ್ನು ಕುಡಿದ್ಬಿಟ್ಟು ಅದ್ರ ಜೊತೆಗೆ ಡ್ರೈ ಫ್ರೂಟ್ಸ್ನ ತಿಂತೀನಿ. ಸೊ ಅದಾದಮೇಲೆ ಇವತ್ತು ಸ್ವಲ್ಪ ಟೈಮ್ ಇತ್ತು ಅಂತ ಹೇಳಿಬಿಟ್ಟು ಡಿಟಾಕ್ಸ್ ವಾಟರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಇದು ನಾನು ಶಾರ್ಟ್ಸಲ್ಲೂ ಅಪ್ಲೋಡ್ ಮಾಡಿದ್ದೀನಿ, ಹೋಗ್ಬಿಟ್ಟು ಟ್ರೈ ಮಾಡಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಟಾಕ್ಸ್ ವಾಟರ್ ಮಾಡ್ಬೋದು. ಸೊ ನಾನು ಇವತ್ತು ತುಂಬ ಸಿಂಪಲ್ ಆಗಿರೋ ಡಿಟಾಕ್ಸ್ ವಾಟರ್ ಮಾಡ್ತಾಯಿದ್ದೀನಿ. ಇವತ್ತು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಜಗ್ಗಿಗೆ, ಇಲ್ಲಾಂದರೆ ಒಂದು ದೊಡ್ಡ ಕಂಟೈನರಲ್ಲಿ ನಿಮಗೆ ಯಾವ್ದು ಕನ್ವೀನಿಯೆಂಟ್ ಇರುತ್ತೋ, ಇಲ್ಲ ವಾಟರ್ ಬಾಟಲಲ್ಲಿ ಕೂಡ ಮುಂಚೆ ಮಾಡ್ಕೋತಾ ಇದ್ದೆ. ವಾಟರ್ ಬಾಟಲ್ ಕನ್ವೀನಿಯೆಂಟ್ ಇದ್ದರೆ ವಾಟರ್ ಬಾಟ್ಲಲ್ಲೇ ಮಾಡ್ಕೋಬೋದು. ಅದಕ್ಕೆ ಫುಲ್ಲು ನೀರು ಹಾಕ್ಬಿಟ್ಟು ಸ್ವಲ್ಪ ಸೌತೆಕಾಯಿ, ಸ್ವಲ್ಪ ಪುದೀನ, ಸ್ವಲ್ಪ ನಿಂಬೆಹಣ್ಣು, ಇದನ್ನು ಸ್ಲೈಸಸ್ ಆಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಬಿಟ್ಟು ಲೈಕ್ ಒಂದು 2 hours ಇಲ್ಲ ಮಿನಿಮಮ್ ಅಂದರೂ 1.5 hour 2 hours ಬಿಡಿ, ಅದು ಫುಲ್ಲು ಇನ್ಫ್ಯೂಸ್ ಆಗುತ್ತೆ. ಅದನ್ನು ಅದಾದಮೇಲೆ ಡೇ ಫುಲ್ಲು ಅದಕ್ಕೆ ನೀರು ಖಾಲಿ ಆದಂಗೆ ನೀರು ಫಿಲ್ ಮಾಡಿಕೊಂಡು ಮತ್ತೆ ಕುಡಿಯೋದು. ಇಷ್ಟೇ. ಇದು ಎಷ್ಟು ಈಸಿ ಅಲ್ವಾ, ಬಟ್ ಇದರಲ್ಲಿ ಎಷ್ಟು ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ಇದನ್ನು ನಾನು ಸ್ಕ್ರೀನ್ ಮೇಲೆ ಕೂಡ ಹಾಕ್ತೀನಿ, ಇದರಿಂದ ಏನೇನು ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ಅಂತ. ಮಾಡೋಕ್ಕೂ ತುಂಬ ಈಸಿ. ನಿಮಗೆ ಇದಕ್ಕೆ ಕಾಂಬಿನೇಷನ್ಸ್ ಬೇಕು ಅಂದರೆ ನೀವು ಇದಕ್ಕೆ ಕ್ಯಾರೆಟ್ ಹಾಕೋಬೋದು, ಬೀಟ್ರೋಟ್ ಹಾಕೋಬೋದು, ಆ್ಯಪಲ್ಸ್ ಹಾಕೋತಾರೆ. ಸೊ ನಿಮಗೆ ಯಾವ್ಯಾವ ಥರ ಬೇಕೋ ಆ ಥರ ಮಾಡಿಕೊಂಡು ಕುಡಿಬೋದು. ಇದನ್ನು ಡೇ ಫುಲ್ಲು ಕುಡಿಯೋದ್ರಿಂದ ನಿಮಗೆ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ಆ್ಯಂಟಿ ಆಕ್ಸಿಡೆಂಟ್ಸ್ ರಿಚ್ ಇರುತ್ತೆ, ವೈಟಮಿನ್ ಸಿ ಇರುತ್ತೆ, ಆಮೇಲೆ ಡಿಟಾಕ್ಸ್ ಆಗುತ್ತೆ, ನಿಮ್ಮ ಇಮ್ಯುನಿಟಿಗೂ ಹೆಲ್ಪ್ ಮಾಡುತ್ತೆ. ಸೊ ನಿಮಗೆ ಯಾವ ಕಾಂಬಿನೇಷನ್ ಬೇಕೋ ಆ ಕಾಂಬಿನೇಷನಲ್ಲಿ ಡಿಟಾಕ್ಸ್ ವಾಟರ್ ಮಾಡ್ಕೋಬೋದು. ಇದನ್ನು ನಾನು ವಾರದಲ್ಲಿ ಇವಾಗ ರೀಸೆಂಟಾಗಿ ಸ್ಟಾರ್ಟ್ ಮಾಡಿರೋದ್ರಿಂದ 1, 2 ಇಲ್ಲ 3 times ತೊಗೋತೀನಿ. ಯಾವಾಗ ಟೈಮ್ ಫ್ರೀ ಇರುತ್ತೋ ಆವಾಗ ಮಾಡ್ಕೋತೀನಿ. ಅದೇನು ಈಸಿ, ನೀರಿಗೆ ಹಾಕಿಬಿಟ್ಬಿಟ್ರೆ ಅದ್ರ ಪಾಡಿಗೆ ಅದು ರೆಡಿ ಆಗಿರುತ್ತೆ. ಸೊ ಡೇ ಫುಲ್ಲು ಕುಡ್ಕೊಂಡು ಆರಾಮಾಗಿರ್ಬೋದು. ಇದ್ರ ಬೆನಿಫಿಟ್ಸ್ ಏನೇನಿರುತ್ತೆ ಅಂತ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ. ಸೊ ನೋಡಿ, ಇದನ್ನು ಬೇಕಾದರೆ ನೀವು ಗೂಗಲ್ ಕೂಡ ಮಾಡಿಬಿಟ್ಟು ನೋಡಿ. ಇದರಲ್ಲಿ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ಸೊ ಈ ಥರ ಎಷ್ಟು ಸಾಧ್ಯ ಆಗುತ್ತೋ, ಸಮ್ಮರ್ ಬೇರೆ ಅಲ್ವಾ, ಅಷ್ಟು ಹೈಡ್ರೇಷನ್ ಮಾಡ್ಕೊಳ್ಳಿ. ನೆಕ್ಸ್ಟು ನಾನು ಸರಿ ಅಂದ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಒಂದು ಬಾಡಿ ಸ್ಕ್ರಬ್ ಮಾಡ್ಕೊಳ್ಳೋಣ ಅಂತ ಬಂದೆ. ಬಾಡಿ ಸ್ಕ್ರಬ್ ಇಲ್ಲ ಬಾಡಿ ಪ್ಯಾಕ್ಸ್ ಹಾಕ್ಕೊಂಡು ತುಂಬ ದಿನ ಆಗಿತ್ತು. ಸೊ ಇದನ್ನು ಟ್ರೈ ಮಾಡೋಣ, ತುಂಬ ದಿನ ಆಗಿದೆ ಅಂತ ಬಂದೆ. ಹಾಗೆ ತುಂಬ ಟ್ಯಾನ್ ಕೂಡ ಆಗಿಬಿಟ್ಟಿದ್ದೀನಿ. ಸೊ ಇದನ್ನು ಟ್ರೈ ಮಾಡೋಣ ಅಂತ ಸಿಂಪಲಾಗಿ ಎಲ್ಲರ ಮನೇಲೂ ಇರೋವಂಥದ್ದೇ ಕಾಫಿ ಪೌಡರ್ ಮತ್ತು ಶುಗರ್ ಸ್ಕ್ರಬ್. ಸೊ ಇದರದ್ದು ಸಾಕಷ್ಟು ಬೆನಿಫಿಟ್ಸ್ ಇರುತ್ತೆ. ಇದು ಏನೇನು ಮಾಡುತ್ತೆ ಅಂದರೆ ನಿಮ್ಮ ಸ್ಕಿನ್ನ ಎಕ್ಸ್ಫೋಲಿಯೇಟ್ ಮಾಡುತ್ತೆ, ಪಾಲಿಷ್ ಮಾಡುತ್ತೆ, ಡಲ್ನೆಸ್ ಇರುತ್ತೆ ಅಲ್ವಾ ಸ್ಕಿನ್ನಲ್ಲಿ, ಅದನ್ನು ತೆಗೆಯುತ್ತೆ. ಹಾಗೆ ನಿಮ್ಮ ಸ್ಕಿನ್ಗೆ ಅನ್ಈವನ್ ಸ್ಕಿನ್ ಟೋನ್ ಇದ್ದರೆ ಅದನ್ನು ಫಸ್ಟ್ ಯೂಸಿಂದನೇ ತುಂಬ ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಹಾಗೆ ಟ್ಯಾನೂ ಒಂದು ಲೆವೆಲ್ಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ತೆಗೆಯುತ್ತೆ. ನನಗೆ ಕೆಮಿಕಲ್ಸ್ ಅಥವಾ ಕೆಮಿಕಲ್ ಬೇಸ್ಡ್ ಎನಿ ಪ್ರಾಡಕ್ಟ್ಸ್ ಯೂಸ್ ಮಾಡೋದಕ್ಕಿಂತ ರಿಸಲ್ಟ್ಸ್ ಇದರಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ಕಾಫಿ ಈಸ್ ಒನ್ ಆಫ್ ದಿ ಬೆಸ್ಟ್ ಎಕ್ಸ್ಫೋಲಿಯೇಟರ್. ಸೊ ಇದನ್ನು ಆರಾಮ್ಸೆ ಯಾರೂ ಕೂಡ ಏನೂ ಸ್ಕಿನ್ ಇರಿಟೇಷನ್ ಇಲ್ದಲೇ ಟ್ರೈ ಮಾಡ್ಬೋದು. ಬಟ್ ಸ್ಟಿಲ್ ನಿಮ್ಮ ಸ್ಕಿನ್ ತುಂಬ ಸೆನ್ಸಿಟಿವ್ ಆಗಿದೆ ಅಂದರೆ ಒಂದು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಅಂದರೆ ಒಂದು ಸಣ್ಣ ಜಾಗಕ್ಕೆ ಈ ಸ್ಕ್ರಬ್ನ ಒಂದು 5 ಇಲ್ಲ 10 minutes ರಬ್ ಮಾಡ್ಕೊಂಡು ನೋಡಿ. ನಿಮಗೇನೋ ಸ್ಕಿನ್ ಇರಿಟೇಟ್ ಆಗಿಲ್ಲ ಅಂದರೆ ಸೊ ನೀವು ಆರಾಮ್ಸೆ ಯೂಸ್ ಮಾಡ್ಬೋದು. ಸೊ ಇವಾಗ ಇದನ್ನು ಮಾಡ್ಕೊಳ್ಳೋದು ಹೇಗಪ್ಪ ಅಂದರೆ, ಒಂದು ಸ್ವಲ್ಪ ಕಾಫಿ ಪೌಡರ್ ತೊಗೋಬೇಕು. ನೀವು ಯಾವ ಲೆವೆಲಿಗೆ ಕಾಫಿ ಅಂದರೆ ಯಾವ ಮೆಷರ್ಮೆಂಟಿಗೆ ಕಾಫಿ ಪೌಡರ್ ತೊಗೊಂಡಿರ್ತೀರೋ ಅದೇ ಮೆಷರ್ಮೆಂಟಿಗೆ ಸ್ವಲ್ಪ ಸಕ್ಕರೆ ಬೇಕು.
ಅದನ್ನು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳೋ ಅಂಥದ್ದು. ಇದಕ್ಕೆ ನೀವು ಹನಿ ಬೇಕಂದರೆ ಹನಿ ಕೂಡ ಹಾಕ್ಕೋಬೋದು, ಅದ್ರದ್ದು ಸಾಕಷ್ಟು ಬೆನಿಫಿಟ್ಸ್ ಇರುತ್ತೆ. ಸೊ ನಾನಿಲ್ಲಿ ಇವತ್ತು ಇದು ಎರಡನ್ನೇ ತೊಗೊಂಡಿದ್ದೀನಿ. ಇದು ತುಂಬ ತಿಕ್ಕಾಗೇ ಇರಲಿ, ಯಾಕಂದರೆ ಇದನ್ನು ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ಇದು ತುಂಬ ತೆಳ್ಳಗಿರಬಾರ್ದು. ಆಮೇಲೆ ಇದನ್ನು ನೀರು ಹಾಕಿ ಜಾಸ್ತಿ ಹೊತ್ತು ಬಿಡಬಾರ್ದು, ಯಾಕಂದರೆ ಸಕ್ಕರೆ ಫುಲ್ಲು ಡಿಸಾಲ್ವ್ ಆಗುತ್ತೆ, ಕಾಫಿ ಪೌಡರು ಡಿಸಾಲ್ವ್ ಆಗಿಬಿಡುತ್ತೆ. ಸೊ ಇದಕ್ಕೆ ಯಾವ ಬ್ರ್ಯಾಂಡ್ ಕಾಫಿ ಪೌಡರ್ ಬೇಕಾದರೂ ತೊಗೋಬೋದು. ಇವಾಗ ಇದನ್ನು ಸ್ಕ್ರಬ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ. ಇದನ್ನು ಕ್ಲೀನ್ ಸ್ಕಿನ್ ಮೇಲೆ ಯೂಸ್ ಮಾಡಿ, ಇದನ್ನು ವೀಕ್ಲಿ ಒನ್ಸ್ ಇಲ್ಲ ಟ್ವೈಸ್ ಯೂಸ್ ಮಾಡಿದ್ರೆ ಸಿಕ್ಕಾಪಟ್ಟೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಪಾರ್ಲರಲ್ಲಿ ಹೋಗಿ ಫೇಶಿಯಲ್ ಮಾಡಿಸ್ಕೊಳ್ಳೋದ್ಕಿಂತ ನನಗೆ ಬೆಟರ್ ರಿಸಲ್ಟ್ ಸಿಕ್ಕಿದೆ. ಸೊ ಇದನ್ನು ಜಸ್ಟ್ ಸ್ಕ್ರಬ್ ತೊಗೊಂಡು ಕ್ಲೀನ್ ಸ್ಕಿನ್ ಮೇಲೆ ಸ್ವಲ್ಪ ಸ್ಕಿನ್ನ ವೆಟ್ ಮಾಡಿಕೊಂಡು ಈ ರೀತಿ ತುಂಬ ಹಾರ್ಷಾಗಿ ಮಸಾಜ್ ಮಾಡಬಾರ್ದು, ತುಂಬ ಲೈಟಾಗಿ ಸ್ಕ್ರಬ್ ಮಾಡ್ಕೊಂಡು ಬರಬೇಕು. ಒಂದು 5 ಮಿನಿಟ್ಸ್ ಇಲ್ಲ 10 ಮಿನಿಟ್ಸ್ ಸ್ಕ್ರಬ್ ಮಾಡಿದ್ರೆ ಸಾಕು. ಅದಾದಮೇಲೆ ನೀರಲ್ಲಿ ನೀಟಾಗಿ ವಾಶ್ ಮಾಡ್ಕೊಂಡು ಬರೋದು, ವಾರ್ಮ್ ವಾಟರಲ್ಲಿ. ತುಂಬ ಕೋಲ್ಡ್ ವಾಟರು ಬೇಡ, ತುಂಬ ಹಾಟ್ ವಾಟರು ಬೇಡ. ಸೊ ನಾನು ಇಲ್ಲಿ ನೀಟಾಗಿ ಫುಲ್ ಬಾಡಿ ಸ್ಕ್ರಬ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಮಾಯ್ಶ್ಚರೈಸರ್ ಹಚ್ಕೋತಾ ಇದ್ದೀನಿ. ಸ್ಕಿನ್ ಅಂತೂ ಫುಲ್ಲು ಸಾಫ್ಟ್ ಫೀಲ್ ಆಗುತ್ತೆ. ಫಸ್ಟ್ ಯೂಸಿಂದನೇ ತುಂಬ ರಿಸಲ್ಟ್ಸ್ ಸಿಗತ್ತೆ. ಸೊ ನಂದು ಆಲ್ಮೋಸ್ಟ್ ಅನ್ಇವನ್ ಸ್ಕಿನ್ ಎಲ್ಲ ಹೋಗ್ತಾ ಇದೆ. ಆಮೇಲೆ ಡೆಡ್ ಸ್ಕಿನ್ಸ್ನ ಕೂಡ ರಿಮೂವ್ ಮಾಡುತ್ತೆ. ಸೊ ನಿಮ್ಮ ಸ್ಕಿನ್ ಸೀರಿಯಸ್ಲಿ ತುಂಬ ಸಾಫ್ಟ್ ಅಂದರೆ ಸಾಫ್ಟಾಗಿ ಫೀಲ್ ಆಗುತ್ತೆ. ಇದನ್ನು ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ಸೊ ಸ್ಕ್ರಬ್ಬೆಲ್ಲ ಆದಮೇಲೆ ಸ್ವಲ್ಪ ಮಾಯ್ಶ್ಚರೈಸರ್ ಹಾಕ್ಕೊಂಡ್ರೆ ಸಾಕು. ಮಾಯ್ಶ್ಚರೈಸರ್ ಯಾಕೆ ಹಚ್ಕೊಳ್ಳೋದು ಅಂದರೆ ಸ್ಕ್ರಬ್ ಮಾಡ್ಕೊಂಡಾಗ ಒಂದೊಂದು ಸತಿ ಸ್ಕಿನ್ನು ತುಂಬ ಡ್ರೈ ಆಗಿಬಿಡುತ್ತೆ. ಸೊ ಡ್ರೈ ಆಗಬಾರ್ದು ಅಂತ ಮಾಯ್ಶ್ಚರೈಸರ್ ಹಚ್ಕೋತಾ ಇದ್ದೀನಿ. ಅದಾದಮೇಲೆ ಲಿಪ್ಪಿಗೆ ವ್ಯಾಸ್ಲಿನ್ ಹಚ್ಕೋತಾ ಇದ್ದೀನಿ. ಸೊ ಲಿಪ್ಪು ಕೂಡ ಸ್ಕ್ರಬ್ ಮಾಡಿಕೊಂಡೆ. ಏನು ಅಂದರೆ ಬರೀ ಹನಿ ಮತ್ತು ಶುಗರ್ ಯೂಸ್ ಮಾಡ್ಕೊಂಡು ಸ್ಕ್ರಬ್ ಮಾಡ್ಕೊಳ್ಳೋದು. ಅದಾದಮೇಲೆ ಸ್ವಲ್ಪ ಹೊತ್ತು ಮಲ್ಕೊಂಬಿಟ್ಟಿದ್ದೆ. ಸೊ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಆ್ಯಂಡ್ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಸೊ ದ್ಯಾಟ್ಸ್ ಇಟ್ ಫಾರ್ ದ ವಿಡಿಯೋ. ಥ್ಯಾಂಕ್ ಯು.